ಎಲ್ರಿಗೂ ನಮಸ್ಕಾರ ರೀ. CTET 2026 ಎಕ್ಸಾಮ್ ಸೆಂಟರ್ ನಂದು ಬಹಳ ದೂರ ಬಂದೈತಿ. ಏನ್ ಮಾಡ್ಬೇಕು ಸರ್, ಇದಕ್ಕೆ ಪರಿಹಾರ ಗೊತ್ತಿದ್ರೆ ಹೇಳ್ರಿ ಸರ್ ಅಂತ ಕೇಳಿದ್ರಿ. ಒಂದೇ ಇಬ್ಬರ ಅಲ್ಲ, ನನಗೆ ಗೊತ್ತಿರುವಂತಹ ಒಂದು 5-6 ಸ್ಟೂಡೆಂಟ್ಸಿಗೆ ಹಿಂಗ ಆಗ್ಬಿಟ್ಟೈತಿ. ಎಕ್ಸಾಮ್ ಸೆಂಟರ್ ಬಹಳ ದೂರ ಐತಿ. ಅವ್ರು ಇಲ್ಲಿಂದ ಅಲ್ಲಿ ಹೋಗಿ ಬರಿಬೇಕು ಅಂತಂದ್ರ ಸುಮಾರು ಒಂದು 400-500 ಕಿಲೋಮೀಟರ್ ದೂರ ಆಗುತ್ತೆ. ಮತ್ತು ಓದಿ ಅಲ್ಲಿ ಹೋಗಿ ಅಷ್ಟು ಬರಿಬೇಕು ಅಂತಂದ್ರೆ ಅವ್ರ ಕಡೆ ದುಡ್ಡು ಕೂಡ ಕೊಡ್ಲಿಕ್ಕೆ ಆಗೋದಿಲ್ಲ. ಬಹಳ ಸಮಸ್ಯೆ ಇದೆ. ಆದ್ರೂ ಕೂಡ ಎಲ್ಲವನ್ನ ನಾನು ಹೇಳಲಿಕ್ಕೆ ಆಗೋದಿಲ್ಲ. ನನಗೆ ಅವ್ರು ಏನ್ ಮಾಡಿದ್ರು, ಪ್ರತ್ಯೇಕವಾಗಿ ಒಂದು ಸಂದೇಶವನ್ನು ಕಳಿಸಿದ್ರು. ಅದನ್ನ ನಿಮ್ಗೆ ನಾನು ಓದಿ ಹೇಳ್ತೀನಿ. ಸ್ವಲ್ಪ ನೀವು ಕೇಳಬೇಕಾಗಿದೆ. ಇದು ಎಲ್ಲರೂ ಸಮಸ್ಯೆ ಅಲ್ಲ, ಬಟ್ ಇವತ್ತಿಂದ ಈ ಸಮಸ್ಯೆ ನೀವು ನಾಳೆ ಕೂಡ ಬರ್ಬೋದಾಗಿದೆ. ಯಾಕಂದ್ರೆ ಪ್ರತಿ ವರ್ಷ 2 ಬಾರಿ CTET CBSE ದವರು ಕಂಡಕ್ಟ್ ಮಾಡ್ತಾರೆ. ಸೊ ಆ ಒಂದು ಸಮಯದ ಒಳಗಡೆ ಸರ್ ಒಬ್ರು ಮಾಡಿದ ನನಗೆ, ಸರ್ ಬಹಳ ದೂರ ಇದೆ ಸರ್ ಪರೀಕ್ಷಾ ಕೇಂದ್ರ, ನಮ್ಗೆ ಏನ್ ಚೇಂಜ್ ಮಾಡ್ಬೋದಾ ಪ್ಲೀಸ್ ಹೇಳಿ ಸರ್, ಪ್ಲೀಸ್ ಟೆಲ್ ಮಿ ಅಂತ ಕೇಳಿದ್ದಾರೆ. ಪ್ರಯತ್ನ ಮಾಡ್ಬೋದು ನಾವು. ನೀವು ಏನ್ ಮಾಡ್ಬೋದು, ನನ್ನನ್ನ ಈ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನನ್ನ ವಾಟ್ಸ್ಆಪ್ ಸಂಖ್ಯೆಗೆ ನೀವು ಸಂಪರ್ಕಿಸಿರಿ. ಅದಕ್ಕೆ ನಾನು ನಿಮಗೆ ಒಂದು ಏನ್ ಮಾಡ್ತೀನಿ, ಸಂದೇಶವನ್ನ ಬರೆದು ಕಳಿಸ್ತೀನಿ. ಅದನ್ನು ನೀವು CBSE ದವ್ರಿಗೆ, ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಸ್ಕೂಲ್ ಎಜುಕೇಶನ್ ಅವ್ರಿಗೆ, ಮತ್ತೆ ಅಗೇನ್ ಮತ್ತೆ ಇನ್ನೊಂದಿಬ್ಬರಿಗೆ ನೀವೇನ್ ಮಾಡ್ಬೇಕಾಗತ್ತೆ, ಮೇಲ್ ಮಾಡ್ಬೇಕಾಗತ್ತೆ. ಸೊ ನೀವು ಅದನ್ನ ನಾನು ಹೇಗ್ ಮಾಡ್ಬೇಕು ಅನ್ನೋದನ್ನು ಕೂಡ ನಿಮ್ಗೆ ಒಂದು ಬರೆದಿದ್ದೀನಿ ನಾನು. ಅದೇ ಒಂದು ಏನು ಇದ್ರೊಳಗಡೆ ನೀವು ಸಂಚಿಕೆ ಒಳಗೆ ನೀವು ಬರೆದು ಅವ್ರಿಗೆ ಮೇಲ್ ಮಾಡಿದ್ರೆ 100% ನಿಮ್ಗೆ ರಿಪ್ಲೈ ಬರುತ್ತೆ. ಇಲ್ಲಿ ಪರೀಕ್ಷಾ ಕೇಂದ್ರ ಬದಲಾವಣೆ ಆಗುತ್ತೋ ಬಿಡುತ್ತೋ ಎರಡನೇದಾಗಿ, ಬಟ್ ನಾವು ಪ್ರಯತ್ನ ಮಾಡ್ಬೇಕಲ್ಲ, ಪ್ರಯತ್ನ ಮಾಡೋದು ಬಹಳ ಮುಖ್ಯ. ಮತ್ತೆ ಇನ್ನೊಂದು ವಿಚಾರ ಏನ್ ಹೇಳ್ಬೇಕಂತಂದ್ರೆ, ನಿಮ್ಗೆ ಯಾರೆಲ್ಲ CTET ಪರೀಕ್ಷೆಗೆ ತಯಾರಿ ಆಗ್ತಾ ಇದ್ರಿ, ಫೆಬ್ರವರಿ 8ಕ್ಕೆ ಪರೀಕ್ಷೆ ಇದೆ. ಸೊ ಆ ಪರೀಕ್ಷೆಗೆ ನೀವು ಚೆನ್ನಾಗಿ ತಯಾರಿ ಆಗಬೇಕು. ನಮ್ದು ಏನಾದ್ರೂ ಮಾರ್ಗದರ್ಶನ ಬೇಕಾದ್ರೆ, ಮೆಂಟರ್ಶಿಪ್ ಬೇಕಾದ್ರೆ ನನ್ನ ಸಂಪರ್ಕಿಸಬಹುದು. ಅದರೊಳಗೆ ನಿಮ್ಗೆ ಸ್ಟಡಿ ನೋಟ್ಸ್ ಜೊತೆಗೆ ಕ್ವಶನ್ ಪೇಪರ್ಸ್ ಕೊಡೋದ್ರ ಜೊತೆಗೆ ನಿಮ್ಗೆ ನಾನು ಹೆಂಗ್ ಓದ್ಬೇಕು, ಯಾವ ರೀತಿ ಓದ್ಬೇಕು, ಯಾವ ರೀತಿ ಕ್ವಶನ್ಸ್ ಅನ್ನ ಅಟೆಂಡ್ ಮಾಡಬೇಕು, ಹೆಂಗ್ ಕ್ವಶನ್ಸ್ ಎಲಿಮಿನೇಟ್ ಮಾಡಬೇಕು ಅನ್ನೋದು ಕೂಡ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತೆ ಇವನ್ ಅದೇ ಪ್ರತ್ಯೇಕವಾದಂತಹ ಒಂದು ವಾಟ್ಸ್ಆಪ್ ಗ್ರೂಪ್ ನಿಮಗೆ ಜಾಯಿನ್ ಮಾಡ್ತೀನಿ. ನಿಮಗೆ ನಾನು ಮಾರ್ಗದರ್ಶನ ಮಾಡೋದ್ರ ಮುಖಾಂತರ ಹಂಗು ರೆಡಿ ಮಾಡ್ಲಿಕ್ಕೆ ನಾನು ತಯಾರು ಮಾಡ್ತೀನಿ. ನಿಮ್ಗೆ ಏನಾದ್ರೂ ಆಸಕ್ತಿ ಇದ್ರೆ ಸ್ಕ್ರೀನ್ ಮೇಲೆ ಅಥವಾ ಏನು ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಿರುವಂತಹ ನನ್ನ ವಾಟ್ಸ್ಆಪ್ ಸಂಖ್ಯೆ ಮುಖಾಂತರ ನೀವು ಸಂಪರ್ಕಿಸಬಹುದು. ನಾನು ನಿಮ್ಗೆ 100% ಹೇಳ್ತೀನಿ ಅನ್ನೋದ್ರ ಮುಖಾಂತರ. ಈ ಒಂದು ಎಕ್ಸಾಮ್ ಸೆಂಟರ್ ಅನ್ನ ನೀವು ಚೇಂಜ್ ಮಾಡಬೇಕು ಬಿಡಬೇಕು ಅನ್ನೋದಕ್ಕಿಂತ ನೀವು ಅವ್ರಿಗೆ ಒಂದು ಏನ್ ಹೇಳ್ದಂಗೆ ಸಂದೇಶ ಕಳಿಸಿ ನೋಡೋಣ. ಬದಲಾವಣೆ ಆದ್ರೆ ನಮಗೂ ಕೂಡ ಬಹಳ ಖುಷಿ. ಯಾಕಂದ್ರೆ ಸಮಸ್ಯೆ ನಿಮ್ಗೆ ಒಬ್ಬರಿಗೆ ಆಗಿಲ್ಲ, ಒಂದು ಭಾರತ ದೇಶದಂತ ಸಂಪೂರ್ಣವಾಗಿ ಎಲ್ಲರಿಗೂ ಕೂಡ ಆಗಿದೆ. ಬಟ್ ಎನಿವೇಸ್ ಮಾಡುವಂತ ಪ್ರಯತ್ನವನ್ನು ಮಾಡೋಣ, ನೀವು ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ಮತ್ತೆ ಮುಂದೆ ನೋಡಿ ಸಿಗ್ತೀನಿ. ನಮಸ್ಕಾರ.